ಸಂಜೀವ್ ಕುಮಾರ್ ಅವರೇ, ನೀವು ಇಷ್ಟೊತ್ತು ಮಾಡಿದ ವಿಶ್ಲೇಷಣೆ ನ್ಯೂಟ್ರಲ್ ಆಗಿರಲಿಲ್ಲ ಮತ್ತು ನಾನ್ ಪೊಲಿಟಿಕಲ್ ಆಗಿರಲಿಲ್ಲ ಅಂತ ಕಾಂಗ್ರೆಸ್ ವಕ್ತಾರರಾಗಿ ಬಂದಿರುವ ರಮೇಶ್ ಬಾಬು ಅವರಿಗೆ ಅನ್ನಿಸ್ತಾ ಇದೆ. ಏನೇನು ಫ್ಯಾಕ್ಚುಯಲ್ ಎರರ್ಸ್ ಏನೇನು ರಮೇಶ್ ಬಾಬು ಅವರೇ? ಮಿತ್ರರಾದಂಥ ಸಂಜೀವ್ ಕುಮಾರ್ ಅವರಿಗೆ ಒಂದು ವಿನಂತಿ ಮಾಡ್ತೀನಿ. ಅವ್ರು ಮಾಡಿದಂಥ ಎಲ್ಲ ಸಬ್ಮಿಷನು ಅವರ ಮೂಗಿನ ನೇರಕ್ಕೆ ಭಾಳ ಚೆನ್ನಾಗಿದೆ. ನನ್ನ ವಿನಂತಿ ಇಷ್ಟೇ, ದಯಮಾಡಿ ಭಾರತೀಯ ಜನತಾ ಪಕ್ಷದ ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್ ಆಗಿ ಮಾತಾಡಿದ್ರೆ ನಿಮ್ಗೆ ಇನ್ನಷ್ಟು ಕಿಮ್ಮತ್ತು ಜಾಸ್ತಿ ಆಗುತ್ತೆ, ಆ ಕೆಲಸ ಮಾಡಿ. ಅವ್ರು ಮಾತಾಡ್ತಾ ಭಾಳ ಪ್ರಮುಖವಾಗಿ 2 ಪಾಯಿಂಟ್ ಪ್ರಸ್ತಾಪ ಮಾಡಿದ್ರು. ಸ್ಟ್ರಕ್ಚರಲ್ ಕ್ರೈಸಿಸ್ಸು, ಪೊಲಿಟಿಕಲ್ ಕ್ರೈಸಿಸ್ಸು. ನ್ಯಾಚುರಲಿ ನಾನು ಡಿಸ್ಪ್ಯೂಟ್ ಮಾಡಲ್ಲ. ಪೊಲಿಟಿಕಲ್ ಕ್ರೈಸಿಸ್ ಯಾವಾಗ ಬರುತ್ತೆ ಅಂದರೆ, ನೀವು ಮಾಡೋಂಥ ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡದಲ್ಲೇ ಇದ್ದರೆ ಅದು ಸ್ವಾಭಾವಿಕವಾಗಿ ಬರುತ್ತೆ. ಪಾಪ ಅವರು ಕೇಂದ್ರ ಸರ್ಕಾರ ಆ್ಯಸ್ ವೆಲ್ ಆಸ್ BJP ಸರ್ಕಾರ ಡಿಪೆಂಡ್ ಮಾಡ್ಕೊಳ್ಳೋದಕ್ಕೆ ಇವತ್ತು ಡೊಮೆಸ್ಟಿಕ್ ಕನ್ಸಂಪ್ಷನ್ ಇಷ್ಟ ಆಗಿಬಿಟ್ಟಿದೆ, ಸಂಖ್ಯೆ ದೊಡ್ಡದಾಗ್ಬಿಟ್ಟಿದೆ, ನಮಗೆ ಸ್ಟೋರೇಜ್ ಕೆಪಾಸಿಟಿ ಇಲ್ಲ, ಸ್ಟೋರೇಜ್ ಕೆಪಾಸಿಟಿ ಮಾಡಲಿಲ್ಲ, ಅದಕ್ಕೆ ಈ ಕ್ರೈಸಿಸ್ ಆಗಿಬಿಟ್ಟಿದೆ ಅಂತ ಹೇಳ್ತಾ ಹೋದರು. ಪಾಪ ಇವರೆಲ್ಲ ಈ ಥರದವರೆಲ್ಲ BJP ಎಷ್ಟು ನೇರವಾಗಿ ಹೇಳ್ದಲ್ಲೇ ಬೇರೆ ಹೆಸರಲ್ಲಿ ಬಂದು ಮಾತಾಡೋರೆಲ್ಲ ಇದೇ ಕೆಲಸ ಮಾಡೋದು. ಈ ದೇಶದ ಮೊದಲ ಪ್ರಧಾನಿ ನೆಹರೂರವರು ಬಜೆಟ್ ಕೊಟ್ಟಂಥದ್ದು ಮೊದಲನೇ ಬಜೆಟು 197 ಕೋಟಿ ರೂಪಾಯಿ. ಇವತ್ತು ಕೇಂದ್ರದ BJP ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು 55 ಲಕ್ಷ ಕೋಟಿ ರೂಪಾಯಿ. 1947ರಲ್ಲಿ ಈ ದೇಶದ ಜನಸಂಖ್ಯೆ ಇದ್ದಂಥದ್ದು 35 ಕೋಟಿ, ಇವತ್ತು 135 ಕೋಟಿ. ಆವತ್ತು ಲಿಟರಸಿ ಇದ್ದಂಥದ್ದು ಈ ದೇಶದಲ್ಲಿ 17% 18%, ಇವತ್ತು 70-75%ಗೆ ಬಂದಿದ್ವಿ. ಡಿಸ್ಪ್ಯೂಟೇ ಇಲ್ಲ ಜನರಲಿ. ಈಗ ಡೊಮೆಸ್ಟಿಕ್ ನಂಬರ್ ಜಾಸ್ತಿ ಆಗಿಬಿಟ್ಟಿದೆ ಅಂದರೆ ನಿಮ್ಮ ಬಡ್ಜೆಟ್ ಗಾತ್ರ ಜಾಸ್ತಿ ಆಗಿಲ್ವಾ? ಹೌದು. ನೀವು ಮಾಡೋ ಫೇಲ್ಯೂರ್ ಇಟ್ಕೊಂಡ್ಬಿಟ್ಟು ದೇಶದಲ್ಲಿ ಒಂದು ಇಂಟರ್ನ್ಯಾಷನಲ್ ಪಾಲಿಸಿ ಇದ್ದಾಗ ಪ್ರತಿಯೊಬ್ಬರಿಗೂ ಅದು ಸೂಕ್ಷ್ಮತೆ ಇರುತ್ತೆ. ಮತ್ತು ಅಲ್ಲಿ ಡಿಪಾರ್ಟ್ಮೆಂಟ್ಗಳಿದೆ, ಫಾರಿನ್ ಡಿಪಾರ್ಟ್ಮೆಂಟ್ ಇದೆ, ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಇದೆ, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇದೆ, ಪ್ರತಿಯೊಬ್ಬರಿಗೂ ಒಂದು ಮಾಹಿತಿ ಇರುತ್ತೆ. ಇವತ್ತು ನೀವು ಇಂಟೆನ್ಷನಲಿ ವಿಲ್ಫುಲಿ ಟ್ರಂಪು ಸರಿ ಇಲ್ಲ ಅಂತ ಗೊತ್ತಿದ್ದು ಸಹ ಟ್ರಂಪ್ ಜೊತೆ ಓಡಾಟ ಮಾಡುವಂಥದ್ದು ಸನ್ಮಾನ್ಯ ಮೋದಿರವರು. ಅವ್ರಿಗೆ ಈ ಕ್ರೈಸಿಸ್ಸು ಇವತ್ತು 22 ನಿಮಿಷ ಅವರಿಗೆ ವಿತೌಟ್ ಡಿಸ್ಟರ್ಬೆನ್ಸ್ ಕೇಳಿ. ನೀವು ದಯವಿಟ್ಟು ಕೇಳಿ. ಟ್ರಂಪ್ ಜೊತೆ ಇವರು ಹನಿಮೂನ್ ಮಾಡ್ಕೊಂಡು ಓಡಾಡಿದಾಗ ಈ ದೇಶದ ಪ್ರಧಾನಮಂತ್ರಿಗಳು ನೋಡಿ, ನಿಮ್ಮಿಂದ ಕಲಿಬೇಕಾಗಿಲ್ಲ ಪದ ಬಳಕೆ, ನಿಮ್ಮಿಂದ ನೀವು ಅವ್ರ ಜೊತೆ ಓಡಾಟ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಅರಿವಿರಬೇಕಾಗಿತ್ತು. ಇವತ್ತು ಪಾಕಿಸ್ತಾನ ಮತ್ತು ಇಂಡಿಯಾದ ಸಂಘರ್ಷ ಆದಂಥ ಸಂದರ್ಭದಲ್ಲಿ 4-5 ಸಂದರ್ಭಗಳಲ್ಲಿ ನೇರವಾಗಿ ಮೋದಿನ ನಾನು ನಿಯಂತ್ರಣ ಮಾಡ್ತಾ ಇದ್ದೀನಿ ಅಂತ ಹೇಳಿಕೆ ಕೊಟ್ಟಂಥದ್ದು ಅಮೆರಿಕ ಅಧ್ಯಕ್ಷರು. ಈಗ 3 ತಿಂಗಳ ಮುಂಚೆಯಿಂದಲೂ ಸಹ ಇರಾನ್ ಜೊತೆ ಯುದ್ಧ ಮಾಡ್ತೀನಿ ಅಂತ ಹೇಳ್ಕೊಂಡ್ಬಂದರು. ನೀವು ಇದು ಇಸ್ರೇಲ್ಗೆ ಮತ್ತು ಇರಾನ್ಗೆ ಇರ್ತಕ್ಕಂಥ ಸಂಬಂಧಗಳ ಮಧ್ಯೆ ಜಸ್ಟ್ ವಾರ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನೀವು ಇಸ್ರೇಲ್ಗೆ ಭೇಟಿ ಕೊಟ್ರಿ. ನೀವೇ ಎದೆ ಉಬ್ಬಿಸ್ಕೊಂಡು ನಾನು ಅವ್ರು ಪಾರ್ಲಿಮೆಂಟಲ್ಲಿ ಮಾತಾಡಿದ್ದೀನಿ ಅಂತ ಹೇಳಿದ್ರಿ. ತಪ್ಪಲ್ಲ, ಮಾತಾಡಿ. ಬಟ್ ನಿಮಗೆ ಆ್ಯಸ್ ಎ ಬೀಯಿಂಗ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನಿಮಗೆ ಪ್ರತಿಯೊಂದು ಮಾಹಿತಿ ಇರುತ್ತೆ. ಒಂದು ವರ್ಷದ ನೆಕ್ಸ್ಟ್ ಇಯರ್ ಏನಾಗುತ್ತೆ ಅಂತ ಮಾಹಿತಿ ಇರುತ್ತೆ. ನನ್ನ ದೆಹಲಿ ಮಿತ್ರರು ಮಾತಾಡ್ತಾ ಇರೋರು ಇಂಟರ್ನ್ಯಾಷನಲ್ ಇಶ್ಯೂ ಅಂತೇಳಿ. ಇಟ್ ಈಸ್ ನಾಟ್ ಎ ಇಂಟರ್ನ್ಯಾಷನಲ್ ಇಶ್ಯೂ. ನೀವು ಇಂಟರ್ನ್ಯಾಷನಲ್ ಇಶ್ಯೂ ಅಂತ ಬಣ್ಣ ಬಳಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಇದು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಸಂಘರ್ಷ. ಇವತ್ತು ಆಫ್ರಿಕಾ ಕಂಟ್ರಿಗಳಾಗಲಿ, ಇಂಗ್ಲೆಂಡ್ ಆಗಲಿ, ಮತ್ತೊಂದು ದೇಶಗಳಾಗಲಿ, ಭಾಳಷ್ಟು ಸುಮಾರು 70% ದೇಶಗಳು ಈ ಯುದ್ಧದಲ್ಲಿ ಇನ್ನೂ ಇನ್ವಾಲ್ವ್ ಆಗಿಲ್ಲ. ಆಗುತ್ತೋ ಬಿಡುತ್ತೋ ಮುಂದಿನ ಪ್ರಶ್ನೆ. ಇವರ ತಪ್ಪುಗಳು ಮುಚ್ಕೊಳ್ಳೋದಕ್ಕೆ ವಿಶ್ವಯುದ್ಧ ನಡೀತಾ ಇದೆ. ಭಾರತಕ್ಕೊಂದಕ್ಕೆ ಅಲ್ಲ, ಎಲ್ಲ ದೇಶಗಳಲ್ಲೂ ಆಗ್ತಾ ಇದೆ. ಈ ಥರದ ಬಣ್ಣದ ಮಾತುಗಳನ್ನಾಡಿ ಜನಗಳನ್ನ ಮಿಸ್ಲೀಡ್ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ದೇಶದ ಫಾರಿನ್ ಪಾಲಿಸಿ ಗೊತ್ತಿರ್ತಕ್ಕಂಥವ್ರು ಯಾರೂ ಸಹ ಈ ಮಾತನ್ನು ಒಪ್ಪೋದಿಲ್ಲ. ಯಾಕೆಂದರೆ ನಮ್ಮ ಪಾಲಿಸಿ ಪ್ರಕಾರ ಸ್ವಾತಂತ್ರ್ಯ ಪೂರ್ವದಲ್ಲೇನಿತ್ತು, ಸ್ವಾತಂತ್ರ್ಯ ನಂತರ ಏನಿತ್ತು, 1947ರಿಂದ 1964ವರೆಗೂ ಏನು ಫಾರಿನ್ ಪಾಲಿಸಿ ಇಂಡಿಯಾದಲ್ಲಿತ್ತು. ಅದಾದಮೇಲೆ 1966ರಿಂದ 1984ರವರು, ಅದು 84ರವರೆಗೆ ಇಂದಿರಾ ಗಾಂಧಿ ಪೀರಿಯಡಲ್ಲಿ ಏನು ಫಾರಿನ್ ಪಾಲಿಸಿ ಇತ್ತು. ಅದಾದಮೇಲೆ ಬೇರೆ ಬೇರೆ ಸರ್ಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನರಸಿಂಹರಾವ್ರವರ ಸಂದರ್ಭದಲ್ಲಿ ಏನು ಫಾರಿನ್ ಪಾಲಿಸಿ ಇತ್ತು. 2000ರಿಂದ 2014ರವರೆಗೂ ಈ ದೇಶದಲ್ಲಿ ಫಾರಿನ್ ಪಾಲಿಸಿ ಏನಿತ್ತು. 2014ರ ನಂತರ ಇವತ್ತು ಫಾರಿನ್ ಪಾಲಿಸಿ ಏನಾಗಿದೆ ಅಂತ ಎಲ್ಲ ಜನಕ್ಕೂ ಗೊತ್ತಿದೆ. ಸನ್ಮಾನ್ಯ ಮೋದಿರವರು ನೀವು ಮಾಡಿದಂಥ ವೈಯಕ್ತಿಕ ವೈಫಲ್ಯಗಳಿಂದ ಇವತ್ತು ಈ ಕ್ರೈಸಿಸ್ ಉಂಟಾಗಿದೆ. ನಿಮಗೆ ಫ್ಲೋಟಿಂಗ್ ಫಂಡು 55 ಲಕ್ಷ ಬಡ್ಜೆಟ್ ಕೊಟ್ಟವರಿಗೆ ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಮಾಡ್ಕೋಬೇಕಂತ ಗೊತ್ತಿಲ್ವಾ? 11 ವರ್ಷ ಪ್ರಧಾನಮಂತ್ರಿಗಳಾಗಿದ್ರು. ಅವ್ರು ಹೇಳ್ತಾ ಇದ್ದಾರೆ ಕ್ರೈಸಿಸ್ ಆಗಿಬಿಟ್ಟಿದೆ, ಅದು ಸಡನ್ನಾಗಿ ಯಾರು ಏನು ಮಾಡೋಕ್ಕಾಗಲ್ಲ ಅಂತೇಳಿ. 11 ವರ್ಷ ದೇಶದ ಪ್ರಧಾನಮಂತ್ರಿ ಆದಂಥವ್ರಿಗೆ, ವಿದೇಶ ಪ್ರವಾಸ ಮಾಡಿದಂಥವ್ರಿಗೆ, ಇಡೀ ಇಂಡಿಯಾದ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ವಿದೇಶ ಪ್ರವಾಸ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿರವರು. ಸರ್, 4,000 ಕೋಟಿ ಲೀಟರ್ ಸದ್ಯದ ನಮ್ಮ ಸ್ಟೋರಿಂಗ್ ಕೆಪಾಸಿಟಿ ಸಫಿಷಿಯಂಟ್ ಫಾರ್ 7 to 8 weeks. ಎಸ್ ಅದು ಇನ್ನೂ ಜಾಸ್ತಿ. ಅಜಿತ್ ಹನುಮಕ್ಕನವರು ಇವತ್ತೇನಾದ್ರು ಪ್ರೈಮ್ ಮಿನಿಸ್ಟರ್ ಆಗಿ ನನಗೆ ಗೊತ್ತಿರಲಿಲ್ಲ ಮಾಡಿಲ್ಲ ಅಂದರೆ ನಾನು ಒಪ್ಕೋತೀನಿ. ಅದನ್ನ 11 ವರ್ಷದಿಂದ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿ
ನಿಮ್ಮ ಸ್ಟೋರೇಜ್ ಕೆಪಾಸಿಟಿ ನಿಮಗೆ ಗೊತ್ತಿಲ್ಲ, ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಇವತ್ತು ಜನ ಪ್ಯಾನಿಕ್ ಆಗಿರೋದಕ್ಕೆ ವಿಶ್ವಾಸ ತುಂಬ ಶಕ್ತಿ ಇಲ್ಲ ನಿಮಗೆ ಅಂದರೆ ಏನು ಮಾಡೋದು, ಯಾರು ಕೇಳಬೇಕು? ನಿಮಗೆ ಜವಾಬ್ದಾರಿ ಇರುವ ಪ್ರಧಾನಮಂತ್ರಿ ನಂಬರ್ 1 ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಸ್ಟೋರೇಜ್ ಇಲ್ಲ. ನಿಮ್ಗೆ ಹೇಳ್ತೀನಿ, ನಮ್ಮ ಅವರು ದೆಹಲಿ ಮಿತ್ರರು ಏನು ಹೇಳಿದ್ರು, ಫಂಡಿಂಗ್ ಪ್ರಾಬ್ಲಮ್ ಆಗ್ಬಿಡುತ್ತೆ, ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಆಗ್ಬಿಡುತ್ತೆ, ಎಷ್ಟು ನಿಮ್ಮ ಬಜೆಟ್ ಕೆಪಾಸಿಟಿ, ಅದಕ್ಕೆ ನಾನು ಉದಾಹರಣೆ ಕೊಟ್ಟಿದ್ದು. ನೀವು ಜನ ಗೃಹ ಬಳಕೆ ಮಾಡೋಂಥ ಸಿಲಿಂಡರ್ ಜಾಸ್ತಿ ಆಗಿ LPG ಸ್ಟೋರೇಜ್ ಮಾಡೋದು ಫೈನಾನ್ಷಿಯಲಿ ವಯಬಲ್ ಅಲ್ಲ ಅಂತ. ಸರ್ ಒಂದು ನಿಮಿಷ ಸರ್, ಫೈನಾನ್ಷಿಯಲ್ ವಯಬಲ್ ಅಲ್ಲ, ನೀವು ಬೇಕಾದಕ್ಕೆಲ್ಲ ವಯಬಲ್ ಇರುತ್ತೆ. ಇದಕ್ಕೆ ಈ ಕ್ರೈಸಿಸ್ ಬರುತ್ತೆ ಅಂತ ಗೊತ್ತಾದಾಗ ಸ್ಟೋರ್ ಮಾಡೋಕ್ಕೆ ಇದು ಶಕ್ತಿ ಇಲ್ವೋ ನಿಮಗೆ? ನೀವು ವಿದೇಶಿ ಪ್ರವಾಸದಲ್ಲಿ ಎಲ್ಲ ದೇಶಗಳಲ್ಲಿ ಸುತ್ತಾಡ್ಕೊಂಡು ಬಂದಂಥವ್ರಿಗೆ ಇದೊಂದು ಅರಿವಿರ್ಬೇಕಲ್ಲ. ಇಡೀ ದೇಶ, ನೀವು ಹೇಳ್ತಾ ಇರ್ತಕ್ಕಂಥದ್ದೇನೋ ನಾವು ಎಲ್ಲ ದೇಶದ ಜೊತೆ ಸಂಪರ್ಕ ಇಟ್ಕೊಂಡಿದ್ದೇವೆ, ನಾವು ವಿಶ್ವಗುರು, ನಮ್ಗೆ ಇಡೀ ವಿಶ್ವದೆಲ್ಲ ಗೊತ್ತಿದೆ, ಅಮೆರಿಕ ಟ್ರಂಪ್ ಅವ್ರು ನಮ್ಮ ಮಾತು ಕೇಳ್ತಾರೆ ಅಂತ ಇಷ್ಟು ದಿವಸ ಹೇಳ್ತಾ ಇದ್ದಿದ್ದು ನೀವು. ಈಗ ಟ್ರಂಪ್ ಏನು ಹೇಳ್ತಾ ಇದ್ದಾರೆ, ನೀವೇನು ಮಾಡ್ತಾ ಇದ್ದೀರಾ? ದೇಶದಲ್ಲಿ ಏನಾಗಿದೆ? ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಜನ ಪ್ಯಾನಿಕ್ ಆಗಿದ್ದಾರೆ. ನೀವು ಸ್ಟಾಕ್ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಾ, ನಿಮ್ಮ ಸಚಿವರು ಹೇಳ್ತಾ ಇದ್ದಾರೆ ಸ್ಟಾಕ್ ಇದೆ ಅಂತೇಳಿ. ಸ್ಟಾಕ್ ಇದ್ಮೇಲೆ ಇವತ್ತು ನಾವಲ್ಲ, ಕಾಂಗ್ರೆಸ್ ಪಾರ್ಟಿ ವಿರೋಧ ಪಕ್ಷಕ್ಕಿಂತ ಅತ್ಯಂತ ಪ್ರಬಲವಾಗಿ ಇವತ್ತು ಬ್ಲಾಕ್ ಮಾರ್ಕೆಟ್ ಕ್ರಿಯೇಟ್ ಆಗಿದೆ, ಜನ ಪ್ಯಾನಿಕ್ ಆಗಿದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಮಾಧ್ಯಮಗಳಲ್ಲಿ ಬರ್ತಾ ಇರ್ತಕ್ಕಂಥ ವರದಿ ತಪ್ಪು ಅಂತ ಹೇಳ್ತಿದ್ದೀರಾ ನೀವು. ಅವ್ರು ಹೇಳ್ತಾರೆ ನಾವು ಟಿ ವಿ ನೋಡೋ ಜನ ಬೇರೆ, ನಾವು ವಯಸ್ಸಾಗಿರೋರು, ಮಕ್ಕಳೆಲ್ಲ ಬೇರೆ ಥರ. ಈ ಪಾಠಗಳೆಲ್ಲ ಬೇಡ, ಈ ಪಾಠ ಎಲ್ಲ ಜನ ನೋಡಿದ್ದಾರೆ. ನಾವು ಬೇಕಾಗಿರ್ತಕ್ಕಂಥದ್ದು ದೇಶದಲ್ಲಿರ್ತಕ್ಕಂಥ ಕ್ರೈಸಿಸ್ನ ಸಾಲ್ವ್ ಮಾಡೋದಕ್ಕೆ ಪ್ರಧಾನಮಂತ್ರಿಗಳಿಗೆ ಶಕ್ತಿ ಇದೆಯೋ ಇಲ್ವೋ ಅನ್ನೋದು. ಅದಕ್ಕೆ ಉತ್ತರ ಕೊಡಿ ಅಂತಂದರೆ ಬೇರೆ ಸಾಫ್ಟಾಗಿ ಮಾತಾಡೋಂಥದ್ದು, ಇನ್ನೇನೋ ಡಿಬೇಟ್ ಮಾಡೋಂಥದ್ದು, ಅಥವಾ ಇಲ್ಲೇನೋ ಡೊಮೆಸ್ಟಿಕ್ ಕನ್ಸಂಪ್ಷನ್ ಜಾಸ್ತಿ ಆಗಿದೆ ಅಂತ ಹೇಳಿದು. $140 ಕ್ರೂಡ್ ಆಯಿಲ್ ಇದ್ದಂಥ ಸಂದರ್ಭದಲ್ಲಿ ಎಷ್ಟಕ್ಕೆ UPA ಸರ್ಕಾರ ಸಿಲಿಂಡರ್ ಕೊಡ್ತಾ ಇತ್ತು? ಇವತ್ತು ಎಷ್ಟಿದೆ? ನೀವು $40 ಹಿಡಿದಂಥ ಸಂದರ್ಭದಲ್ಲಿ ನೀವು ₹1000 ಮಾಡಿಟ್ರಿ. ₹5 ಜಾಸ್ತಿ ಆದಂಥ ಸಂದರ್ಭದಲ್ಲಿ UPA ಸರ್ಕಾರದಲ್ಲಿ ತಲೆ ಮೇಲೆ ಸಿಮೆಂಟ್ ಡಬ್ಬ ಮತ್ತೆ ಖಾಲಿ ಸಿಲಿಂಡರ್ ಇಟ್ಕೊಂಡು ಓಡಾಡೋರು. ಪಾಪ ಅವ್ರು ಯಾರು, ಸ್ಮೃತಿ ಇರಾನಿ, ಗ್ರೇಟ್ ಲೀಡರ್ ಆಫ್ ದ ಬಿಜೆಪಿ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಸಿಲಿಂಡರ್ ಪ್ರೈಸ್ ಅಲ್ಲ ಸರ್, ಅವೈಲಬಿಲಿಟಿದು ನೋಡಿ. ನಾನು ಹೇಳ್ತಾ ಇರೋದು, ನಿಮ್ಗೆ ಸಿಲಿಂಡರ್ ಸಪ್ಲೈ ಇದೆ, ಹೌದಾ? ನಿಮಗೆ ಸ್ಟಾಕ್ ಇದೆ, ಹೌದಾ? ನೀವು ಸ್ಟಾಕ್ ಇಲ್ಲ, ಅವ್ರು ಹೇಳಿಕೆ ನಾವೆಲ್ಲ ತರಿಸ್ಕೊತಾ ಇದೀವಿ, ಎಲ್ಲ ಬರ್ತಾ ಇದೆ. ಜನ ಪ್ಯಾನಿಕ್ ಏನಕ್ಕಾಗಿದ್ದಾರೆ ನೀವೇ ತೋರಿಸ್ತಾ ಇದ್ದೀರಾ ನೋಡಿ. ಅಲ್ಲಿ ನಿಮ್ ಸುವರ್ಣ ಟಿವಿ ಚಾನಲ್ ಅಲ್ಲಿ ಬರ್ತಾ ಇದೆ. ಸಿಲಿಂಡರ್ ಕ್ರೈಸಿಸ್ ಆಗಿರೋದು ನಿಜ. ಅದಕ್ಕೆ ಉತ್ತರ ಕೊಡಿ. LPG ಸ್ಟಾಕ್ ಇಲ್ಲ ನೋಡಿ. ಸ್ಟ್ರಕ್ಚರಲ್ ಕ್ರೈಸಿಸ್, ಪೊಲಿಟಿಕಲ್ ಕ್ರೈಸಿಸ್. ಸ್ವಾಮಿ, ನೀವು ಸ್ಟ್ರಕ್ಚರಲ್ ಕ್ರೈಸಿಸ್, ಪೊಲಿಟಿಕಲ್ ಕ್ರೈಸಿಸ್ ಸಾಮಾನ್ಯ ಜನಕ್ಕೆ ಅರ್ಥ ಆಗಲ್ಲ. ಜನಕ್ಕೆ ಬೇಕಾಗಿರೋದು, ಜನ ಪ್ಯಾನಿಕ್ ಹಾಕೊಡೋದು, ನನಗೆ ಸಿಲಿಂಡರ್ ಸಿಗುತ್ತೆ ಅನ್ನೋ ಭರವಸೆ ಬೇಕು. ಆ ಭರವಸೆ ತುಂಬೋದು ಯಾರು ತುಂಬಬೇಕು? ನಿಮ್ಮ ಸ್ಟ್ರಕ್ಚರಲ್ ಕ್ರೈಸಿಸ್ಸು, ಪೊಲಿಟಿಕಲ್ ಕ್ರೈಸಿಸ್ ಜನ ಕೇಳಕ್ಕೆ ಬರ್ತಾರಾ? ಜನಕ್ಕೆ ಸಿಲಿಂಡರ್ ಇವತ್ತು ಏನಾಗಿದೆ ಸಮಸ್ಯೆ, ಉತ್ತರ ಕೊಡಿ ಅಂತಂದರೆ ಡಿಬೇಟ್ ಮಾಡೋದು, ಇನ್ನೇನೋ ಹೇಳೋದು, ಕನ್ಸಂಪ್ಷನ್ ಜಾಸ್ತಿ ಆಗ್ಬಿಟ್ಟಿದೆ, ಸ್ಟಾಕ್ ಮಾಡ್ಕೊಳ್ಳೋಕ್ಕೆ ಜಾಗ ಇಲ್ಲ. ಯಾರಿಗೆ ಅರಿವಿರಬೇಕು? 11 ವರ್ಷ ದೇಶ ಆಳದಂಥ ಪ್ರಧಾನಮಂತ್ರಿಗಳಿಗೆ ಅದ್ರ ಅರಿವಿಲ್ಲ ಅಂದರೆ ಇನ್ನೂ ಉತ್ತರ ಕೊಡ್ತಾರೆ. ಸುರಭಿ ಅವರೇ, ಪ್ರಿಪೇರ್ ಆಗಲಿಲ್ಲ ಅಂತ ಈ ಪ್ರಾಬ್ಲಮ್ಗೆ. ಒಬ್ಬರು ವಿಶ್ಲೇಷಕರು ಒಂದು ಪರ್ಸ್ಪೆಕ್ಟಿವ್ನ ಪ್ರೆಸೆಂಟ್ ಮಾಡ್ತಿರ್ಬೇಕಾದಾಗ ಅದು ನಿಮ್ಮ ಅಜೆಂಡಾ, ನಿಮ್ಮ ನ್ಯಾರೇಟಿವ್ನ ಸೂಟ್ ಆಗಲ್ಲ ಅಂದರೆ ಅವ್ರನ್ನ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡೋದಿದೆಯಲ್ಲ, ಇದೇ ಕಾಂಗ್ರೆಸ್ ಸ್ಟ್ರಾಟಜಿ ಆಗಿರೋದು, ನ್ಯಾರೇಟಿವ್ ಬಿಲ್ಡಿಂಗ್ ಆಗಿರೋದು 11 ವರ್ಷದಲ್ಲಿ. ಯಾಕೆ ಅಂದ್ರೆ ಇವಾಗ ನಾನು ದಯವಿಟ್ಟು ನೀವು ಮಾತಾಡಬೇಕಾದ್ರೆ ನಾನು ನಾಲ್ಗೆ ಬಿಗಿ ನಾನು ಬಳಸಲಿಲ್ಲ ಆ ಪದನ. ನೀವು ರಿವೈಂಡ್ ಮಾಡಿ ನೋಡ್ಕೊಳ್ಬಹುದು, ನಾನು ಆ ಪದ ಬಳಸಿಲ್ಲ, ಯಾವತ್ತೂ ಆ ಪದ ಬಳಸಲ್ಲ. ನನ್ನ ಬಗ್ಗೆ ನನಗೆ ಗೊತ್ತಿದೆ, ದಯವಿಟ್ಟು ಕೇಳಿಸ್ಕೊಳ್ಳಿ ನಾನು ಹೇಳ್ತಿರೋದನ್ನ. ನ್ಯಾರೇಟಿವ್ ಹೇಗೆ ಶೇಪ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಯಾರು ಇಲ್ಲಿ ಫೋರ್ಸ್ ಮಾಡಿದ್ದು, ಯಾರು ಕಾನ್ವರ್ಸೇಷನ್ ಇದ್ರ ಬಗ್ಗೆ ಮಾತಾಡಲೇಬೇಕು. ಹೌದು, ನೀವು ಪ್ರತಿಪಕ್ಷವಾಗಿ ಎಲ್ಲ ಪ್ರಶ್ನೆ ಕೇಳುವಂಥದ್ದು, ಜನರ ಜೊತೆ ಸ್ಪಂದಿಸಬೇಕಾಗಿರೋದು ಮುಖ್ಯವಾದಂಥದ್ದು. ಲೋಕಸಭೆಯಲ್ಲಿ ಈ ವಿಷಯದ ಬಗ್ಗೆ ಮಾತಾಡಬೇಕಾದ ಶುರುವಾದ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ಎರಡು ಸೆಂಟೆನ್ಸ್ ಹೇಳಾದ ನಂತರ ಎಲ್ಲಿಗೆ ಹೋದ್ರು? ಪೊಲಿಟಿಕಲ್ ಕಾನ್ವರ್ಸೇಷನ್ ಶುರುವಾಯಿತು. ಜನರ ಸಮಸ್ಯೆನ ನೀವು ನಿಜವಾಗ್ಲೂ ಅದನ್ನ ರೆಪ್ರೆಸೆಂಟ್ ಮಾಡಬೇಕು ಆಗಿರೋ ಸಂದರ್ಭದಲ್ಲಿ ನೀವು ಎಲ್ಲಿಗೂ ಹೋಗಿ ಏನು ಅಂತ ಹೇಳಿ ನಾವು ಹಿಂಜರಿದ್ವಾ? ಇಲ್ವಲ್ಲ, ಉತ್ತರ ಕೊಟ್ಟಿದ್ದು. ಜಾಯಿಂಟ್ ಮಿನಿಸ್ಟೀರಿಯಲ್ ಬ್ರೀಫಿಂಗು ಆಗಿದೆ, ಮಿನಿಸ್ಟರಿಂದನೂ ಬ್ರೀಫಿಂಗ್ ಆಗಿದೆ. ಜನರಿಗೆ ಇವತ್ತು ಬೇಕಾಗಿರುವಂಥದ್ದು ಏನು? ನಮಗೆ ಬೇಕಾಗಿರುವಂಥದ್ದು ಇನ್ಫಾರ್ಮೇಷನ್. ನೀವು ಯಾವಾಗ ಡಿಸ್ಇನ್ಫಾರ್ಮೇಷನ್ ಯಾವಾಗ ಹರಡಲಾಗುತ್ತಾ, ಕರೆಕ್ಟಾಗಿ ಇನ್ಫಾರ್ಮೇಷನ್ ಆಚೆ ಇರುತ್ತೋ ಆ ಸಮಯದಲ್ಲಿ ಇನ್ಫಾರ್ಮೇಷನ್ ಇವತ್ತು ಆಚೆ ಬಂದಿದೆ. ಎಲ್ಲ ಬ್ರೀಫಿಂಗಲ್ಲೂ ಏನು ಹೇಳಿದ್ದಾರೆ ಅಂದರೆ, ಯಾವ ಕ್ರೂಡ್ ನಮಗೆ 55% ನಾನ್ ಹಾರ್ಮೋನ್ಸ್ ಇಂದ ಬರ್ತಿತ್ತೋ ಅದನ್ನ ಇವತ್ತು 70% ತನಕ ನಾವು ತಂದಿರುವಂಥದ್ದು 5 ದಿನದಲ್ಲಿ. ಅದು ಬಿಟ್ಟು ಎಲ್ಲ ರಿಫೈನರೀಸ್ನು 100% ಕೆಪಾಸಿಟಿ, ಬಹಳಷ್ಟು ರಿಫೈನರೀಸ್ 100% ಕೆಪಾಸಿಟಿಯಿಂದ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಇದೆ. LPG ಸ್ಪೆಸಿಫಿಕ್ ಆಗಿ ಯಾವುದೇ ಆದಂತಹ ತೊಂದರೆ ಇಲ್ಲ. ಪ್ಯಾನಿಕ್ ಆಗುವಂಥದ್ದು ಸಹಜ. ಹೌದು, ನನಗೂ ಪ್ಯಾನಿಕ್ ಆಗಿದೆ, ನಿಮಗೂ ಪ್ಯಾನಿಕ್ ಆಗಿದೆ.
ಸರ್ ಅವರೇ Commercial cylinder- ಅಲ್ಲ, ಒಂದ್ ನಿಮಿಷ. ಇವತ್ತಿನಿಂದ- ನೀವೊಂದು ಪ್ರಶ್ನೆ ಅಲ್ಲ, ಕೇಳಿದ್ದೀರಾ, ನಾನು ಉತ್ತರ ಸುರಭಿ ಕೊಡೋದು ಅವರೇ, ಬಿಡಿ. ಡೊಮೆಸ್ಟಿಕ್ ಸುರಭಿ ಅವ್ರು, ನಾನು ಹೇಳ್ತಾ ಇರೋದು ಇವತ್ತಿನಿಂದ ಇನ್ನು ಒಂದು ವಾರ ಯಾರು ಕಮರ್ಷಿಯಲ್ ಸಿಲಿಂಡರ್ ಕೇಳಬೇಡ್ರಪ್ಪ, ಇಂಥ ಡೇಟಿಗೆ ಅವೈಲಬಿಲಿಟಿ ಇರುತ್ತೆ. ಪಾಲಿಸಿ ಮೇಕಿಂಗ್ ಇರುವಂತದ್ದು ಪ್ರಯೋರಿಟೈಸೇಷನ್ ನಲ್ಲಿ. ಇವಾಗ LPG ಸಿಲಿಂಡರ್ ಅಲ್ಲಿ ಬರೀ ಕಮರ್ಷಿಯಲ್ ಪರ್ಪಸಸ್ಗೆ ಯೂಸ್ ಆಗುವಂತಹ LPG ನಲ್ಲಿ 20% ರಿಸ್ಟ್ರಿಕ್ಷನ್ಸ್ ಮಾತ್ರ ಹಾಕಿರೋದು, ಅಂದ್ರೆ 80% ನೋ ರಿಸ್ಟ್ರಿಕ್ಷನ್. ಆ 20% ಅಲ್ಲೂ ಕೂಡ 20% ಇಷ್ಟ ಆಗ್ತಿದ್ಯಾ? ಆ 20% ಅಲ್ಲಿ ಹೌದು, ಪ್ಯಾನಿಕ್ ಇಸ್ ನ್ಯಾಚುರಲ್ ಸರ್. ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ಪ್ಯಾನಿಕ್ ಆಗುವಂಥದ್ದು ನ್ಯಾಚುರಲ್. ಅದರಲ್ಲೂ ಕೂಡ ಬರೀ ಹೋಟೆಲ್ಗಳಲ್ಲ, ಬರೀ ಎಮರ್ಜೆನ್ಸಿ ಸೆಕ್ಟರ್ಸ್, ಹಾಸ್ಪಿಟಲ್ಸ್, ಸ್ಕೂಲ್ಸ್, ಇದೆಲ್ಲದಕ್ಕೂ ಪ್ರಯೋರಿಟೈಸ್ ಮಾಡಿರುವಂಥದ್ದು ಇದೇ ಸರ್ಕಾರ. ಅದು ಬಿಟ್ಟು ಎಲ್ಲ ಚೀಫ್ ಸೆಕ್ರೆಟರೀಸ್ ಜೊತೆಗಳು ಮಾತಾಡಿ, ಕರ್ನಾಟಕನು ಇನ್ಕ್ಲೂಡೆಡ್ ಮಾತಾಡಿ ಸ್ಟೇಟ್ಸ್ಗೆ ಆ ಫ್ರೀ ಹ್ಯಾಂಡ್ ಕೊಟ್ಟಿರುವಂಥದ್ದು. ಇದು KH ಮುನಿಯಪ್ಪ ಅವರು ಮಾತಾಡಿದ್ದಾರೆ ಮೊನ್ನೆ ಅಸೆಂಬ್ಲಿನಲ್ಲೂ ಕೂಡ. ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ಅವರನ್ನ ಹರ್ದೀಪ್ ಸಿಂಗ್ ಪುರಿ ಅವರು ಮಾತಾಡಬೇಕಾದಂತಹ ಸಮಯದಲ್ಲಿ ನಾವು ಇರುವಂತಹ ಗ್ಲೋಬಲ್ ಸ್ಟ್ರೆಸ್ನಲ್ಲಿ ನಾವು ಸ್ಟೇಟ್ಸ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಚೀಫ್ ಸೆಕ್ರೆಟರಿ ಜೊತೆಗೂ ಮಾತಾಡಿದೀವಿ. ಕೋಆಪರೇಟಿವ್ ಫೆಡರಲಿಸಮ್ ಇನ್ ಆಕ್ಷನ್, ಇದೆಲ್ಲಾನು ಸರ್ಕಾರ ನಡೆಸ್ತಿರುವಂತಹ ಕಾಂಗ್ರೆಸ್ ಸರ್ಕಾರನೇ ಒಪ್ಪುತ್ತೆ. ಆದ್ರೆ ಆಚೆ ಬಂದು ಮಾತಾಡುವಂಥದ್ದು ಏನು, ಆಚೆ ಬಂದು ಹೇಳುವಂಥದ್ದು ಏನು, ಪ್ರಿಪೇರ್ ಆಗಿಲ್ಲ, ಸೋನ್ ಅಂಡ್ ಸೋ ಫಾರ್ತ್. ಸ್ಟೋರೇಜ್ ಕೆಪಾಸಿಟಿ ಬಗ್ಗೆ ವಿಶ್ಲೇಷಕರು ಮಾತಾಡಿದ್ರು. ಬಾಟಲಿಂಗ್ ಏನು ಪ್ರಾಬ್ಲಮ್ ಏನಾಗಿರೋದ್ರೆ ಲಾಂಗ್ ಟರ್ಮ್ ಬಫರ್ ಕ್ರಿಯೇಟ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಆಗಿಲ್ಲ. ಆದರೆ 2014 ಆದ ನಂತರ ಎಲ್ಲ ಸೆಗ್ಮೆಂಟ್ ಅಲ್ಲೂ ಅಂದ್ರೆ ಸ್ಮಾಲ್ ಶಾರ್ಟ್ ಟರ್ಮ್ ಸ್ಟೋರೇಜ್ ನಲ್ಲಿ ಸಿಗ್ನಿಫಿಕೆಂಟ್ ನಮಗೆ ಡಬಲ್ ಆಗಿರುವಂತಹ ಕೆಪಾಸಿಟಿ, ಬಾಟ್ಲಿಂಗ್ ಪ್ಲಾಂಟ್ಸ್ ಇರ್ಬೋದು, ಬಾಟ್ಲಿಂಗ್ ಕೆಪಾಸಿಟಿ ಇರ್ಬೋದು, ಪೋರ್ಟ್ಸ್ ಅಲ್ಲಿ ಎಲ್ಲಿ LPG ಬರುತ್ತೋ ಅಲ್ಲಿ ಇನ್ಕ್ರೀಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಆಗಿರುವಂಥದ್ದು 2014 ಅಲ್ಲಿ. ನೀವು ಹೇಳ್ತೀರಾ ನಾವು ಏನು ಮಾಡಿಲ್ಲ ಅಂತ, ಬಟ್ ಜನರಿಗೆ ಗೊತ್ತಿರುವಂಥದ್ದು ಇದು. ಆದ್ರೇನೆ ಇವತ್ತು ನಾವು ಮಾತಾಡಬೇಕಾಗಿರುವಂಥದ್ದು, ಜನರು ಪ್ಯಾನಿಕ್ ಆಗಿರುವಂಥದ್ದು, ಅದನ್ನ ಕ್ಲಿಯರ್ ಆಗಿ ಬ್ಯೂರೋಕ್ರೆಟಿಕ್ ಆಸ್ ವೆಲ್ ಎಸ್ ಪೊಲಿಟಿಕಲ್ ರಿಪ್ಲೈ ಕೊಟ್ಟು ಬಂದಿರುವಂಥದ್ದು ಈ ಸರ್ಕಾರ. ಆದರೆ ಕಾಂಗ್ರೆಸ್ ಕೇಳೋದಕ್ಕೆ ಇಷ್ಟ ಇಲ್ಲ. ಯಾಕೆಂದ್ರೆ ಇನ್ನೊಂದು ಬಾರಿ ಹೇಳ್ತೀನಿ, ಡಿಸ್ಇನ್ಫಾರ್ಮೇಶನ್ ಯಾವಾಗ ಹರಡುತ್ತೆ ಅಂದ್ರೆ ಇನ್ಫಾರ್ಮೇಶನ್ ಕೊರತೆ ಇದ್ದಾಗ. ಆದ್ರೆ ಇಲ್ಲಿ ಇನ್ಫಾರ್ಮೇಶನ್ ಕೊರತೆ ಇಲ್ಲ, ಡಿಸ್ಇನ್ಫಾರ್ಮೇಶನ್ ಅನ್ನು ಇವರು ಪುಷ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಯಾರು ಕೇಳ್ತಾ ಇಲ್ಲ. ನಿಮಗೆ ಸಮಯ ನಾನ್ ಹಾರ್ಮೋನ್ ಸೋರ್ಸ್ ಅನ್ನು 55% ಇದ್ದಿದ್ದು 70% ಮಾಡಿದ್ದೀರಿ, ಡೊಮೆಸ್ಟಿಕ್ ಪ್ರೊಡಕ್ಷನ್ 28% ಜಾಸ್ತಿ ಮಾಡಲಾಗಿದೆ. ಅದರ ಇಂಪ್ಯಾಕ್ಟ್ ಮಾರ್ಕೆಟ್ನಲ್ಲಿ ಯಾವಾಗ ಕಾಣಿಸುತ್ತೆ ಅನ್ನೋದ್ರದ್ದು ಅಂದಾಜು ಕೇಂದ್ರ ಸರ್ಕಾರಕ್ಕೆ ಇದೆಯಾ? ಇಷ್ಟೇ ನಾನು ಕೇಳ್ತಾ ಇರೋದು. ಅಲ್ಲ, ಇವತ್ತಿ ಕ್ರೈಸಿಸ್ ಆಗಿದೆಯಲ್ಲಪ್ಪ, ನಮಗೆ ಹೊರಗಡೆಯಿಂದ ಬಂದಂಥ ಕ್ರೂಡ್ ಆಯಿಲ್ LPG ಆಗಿ ಕನ್ವರ್ಟ್ ಆಗಿ ಸಿಲಿಂಡರ್ನ ರೂಪದಲ್ಲಿ ಹೋಟೆಲ್ಗೆ ಬಂದು ತಲುಪೋದಕ್ಕೆ ಇಷ್ಟು ದಿವಸ ಆಗುತ್ತೆ. ಇದು ಇಷ್ಟು ದಿವಸದ ಸಮಸ್ಯೆ. ಕ್ಯಾನ್ ವಿ ಗೆಟ್ ದಟ್? ಡೆಫಿನೆಟ್ಲಿ ಇದು ಒಂದು ಡೈನಾಮಿಕ್ ಸಿಚುವೇಶನ್. ಏನೇನು ಸ್ಟ್ರೆಸ್ಸಸ್ ಆಚೆ ಕಡೆಯಿಂದ ಬರ್ತಾ ಇದೆಯೋ ಇಂಟರ್ನಲಿ ಆಲ್ಸೋ ಡೈನಾಮಿಕ್ ಸಿಚುವೇಶನ್. ಆ ಒಂದು ಉತ್ತರಕ್ಕೆ ಅವರು ಆಗಲೇ ಒಂದು ಕ್ಲಿಯರ್ ಗೈಡ್ ಲೈನ್ ಅಂಡ್ ಮ್ಯಾಪ್ ಕೊಟ್ಟಿದ್ದಾರೆ. ಇದರಲ್ಲಿ ಸ್ಟೇಟ್ಸ್ ಕೋಆಪರೇಷನ್ ಬೇಕಾಗಿದೆ ನಮಗೆ. ಇದೆಲ್ಲ ಆನ್ ಗೋಯಿಂಗ್ ಪ್ರಾಸೆಸ್. ಮತ್ತೆ ಇನ್ನೊಂದು ಮುಖ್ಯವಾದ ನಿಮ್ಗೆ ಹೇಳಕ್ ಮರ್ತಿದ್ದು ಏನು ಅಂದ್ರೆ ಡೈವರ್ಸಿಫಿಕೇಶನ್ ಆಗಿದೆ. ನಾವು ಬರೀ ವಿಶ್ಲೇಷಕರು ಹೇಳ್ದಂಗೆ ನಾವು ಒಂದೇ ಒಂದು ಕಂಟ್ರಿ ಮೇಲೆ ಡಿಪೆಂಡೆನ್ಸಿನ ಎಲ್ಲೂ ತೋರಿಸಿಲ್ಲ. ಇವಾಗ ನಾವು ಡೈವರ್ಸಿಫೈಡ್ ಬೇರೆ ಬೇರೆ ಕಂಟ್ರಿಯಿಂದ ತರ್ತಾ ಇದೀವಿ. ಮತ್ತೆ ಇನ್ನೊಂದು ರಿಪೋರ್ಟ್ ಅಲ್ಲ, ಪ್ರಾಕ್ಟಿಕಲ್ ಆಗು ಕೂಡ ಅಜಿತ್ ಅವರೇ, ಇವಾಗ ನಿಮ್ಮ ಒಂದು ವಿಷಯವನ್ನ ಎಲ್ಲರಿಗೂ ತಲುಪಬೇಕು ಅಂದ್ರೆ ನಾಳೆ ಯೂಟ್ಯೂಬ್ ಅಲ್ಲಿ ನೋಡೋದಿರ್ಬೋದು, ಎಲ್ಲರೂ ಲೈವ್ ನೋಡ್ತಿರಲ್ಲ. ಆ ವಿಷಯ ಮಾಹಿತಿ ಎಲ್ಲರಿಗೂ ತಲುಪೋದಕ್ಕೆ ಒಂದಿಷ್ಟು ಸಮಯ ಆಗತ್ತೆ. ಆ ಸಮಯವನ್ನ ಇನ್ನೂ ಆಕ್ಸೆಲರೇಟ್ ಮಾಡ್ತಿರೋದು ಮಿನಿಸ್ಟ್ರೀಸ್ ಥ್ರೂ ದ ಗವರ್ನೆನ್ಸ್ ಫ್ರೇಮ್ವರ್ಕ್ ಅಷ್ಟೇನೆ. ಪ್ಯಾನಿಕ್, ನಾನು ಇವತ್ತು ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ ಸ್ಪೋಕ್ಸ್ ಪರ್ಸನ್ ಆಗಿ ಹೇಳ್ತಿರೋದು ಎಲ್ಲರಿಗೂ, ದಯವಿಟ್ಟು ಪ್ಯಾನಿಕ್ ಬೈ ಮಾಡೋ ನೆಸೆಸಿಟಿ ಇಲ್ಲ ಅನ್ನೋದ್ರ ಬಗ್ಗೆ. ಮಿನಿಸ್ಟ್ರಿನೂ ಹೇಳಿದೆ, ಮಿನಿಸ್ಟರು ಹೇಳಿದ್ದಾರೆ, ಎಲ್ಲ ಜಾಯಿಂಟ್ ಸೆಕ್ರೆಟರೀಸ್ ಹೇಳಿರುವಂಥದ್ದು ಪ್ಯಾನಿಕ್ ಬೈ ಮಾಡೋ ನೆಸೆಸಿಟಿ ಇಲ್ಲ. ಪ್ಲಸ್ ನಿಮ್ಮ ಒಂದು ಸಜೆಷನ್ ಅನ್ನ, ಅಂದ್ರೆ ನಿಮ್ಮ ಮಾಧ್ಯಮದಲ್ಲಿ ಬಂದಿರುವಂತಹ ಒಂದು ಸಜೆಷನ್ ಡೈರೆಕ್ಟ್ ಆಗಿ ಎಲ್ಲ ಕಮರ್ಷಿಯಲ್ ಕನ್ಸ್ಯೂಮರ್ಸ್ ಜೊತೆಗೂ ಹೋಗಿ ಕೂತ್ಕೊಂಡು ಒಂದು ಸಂವಾದ ಮಾಡೋದಕ್ಕೂ ಒಂದು ಮೆಕ್ಯಾನಿಸಮ್ ಶುರು ಆಗಿದೆ ಇವತ್ತು. ಹಾಗಾಗಿ ನಾವು ಏನು ಮಾಡ್ತಿಲ್ಲ ಅಂತ ಇವತ್ತು ರಾಹುಲ್ ಗಾಂಧಿ ಅವರು ಸಡನ್ ಆಗಿ ಬೇರೆ ತರ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ನಿನ್ನೆ ಮಾತಾಡಬೇಕಾದಂತಹ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಕೇಳಬೇಕಾದಂತಹ ಪ್ರಶ್ನೆಗಳು ಬಿಟ್ಟು ಬೇರೆ ಏನೋ ಮಾತಾಡಿದ ಸಂದರ್ಭದಲ್ಲಿ ಇವತ್ತು ಹೇಳ್ತಿದ್ದಾರೆ ಇಲ್ಲ ಏನ್ ಮಾಡ್ಬೇಕು ನೋಡೋಣ ಅಂತ. ನೀವು ಅದನ್ನ ಹೇಳ್ಬೇಕಾಗಿದ್ದು ನಿನ್ನೆ ಫ್ಲೋರ್ ಆಫ್ ದ ಹೌಸ್ ನಲ್ಲಿ ಒಬ್ಬ ರೆಸ್ಪಾನ್ಸಿಬಲ್ ಪ್ರತಿಪಕ್ಷ ನಾಯಕರಾಗಿ ಹೇಳ್ಬೇಕಾಗಿದ್ದು ನೀವು ಅದನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.